ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿಗಳಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ರಿಪ್ಲೈಗಳನ್ನು ಕೊಟ್ಟಿದ್ದಾರೆ. ಈ ಒಂದು ರಿಪ್ಲೈ ಕೊಟ್ಟಿರುವುದು ನಿಮಗೂ ಕೂಡ ಈ ಒಂದು ಡೌಟ್ಗಳು ಈ ಥರ ಇರ್ಬೋದು. ಸೊ ಈ ಒಂದು ಡೌಟ್ಗಳನ್ನು ನಾನು ನಮ್ಮ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನೀವು ಕೂಡ ಡೌಟ್ ಇದ್ದಲ್ಲಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಟ್ವಿಟರ್ ಹ್ಯಾಂಡಲನ್ನು ID ಕ್ರಿಯೇಟ್ ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಇಲಾಖೆಗೆ ನೀವು ಕಾಮೆಂಟ್ಸ್ ಹಾಕಿದಾಗ ಅವರುಗಳು ನಿಮಗೆ ಏನು ಮಾಡ್ತಾರೆ ಅಂತಂದರೆ ರಿಪ್ಲೈ ಮಾಡುವಂಥದ್ದು ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು, ಒಂದು ವಿದ್ಯಾರ್ಥಿಯಲ್ಲಿ ಕಾಮೆಂಟ್ ಮಾಡಿರೋದಂತೂ 2023-24ರಲ್ಲಿ B.Ed ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ನಾನು ಇಲ್ಲಿವರೆಗೆ ನನಗೆ ಯಾವುದೇ ಹಣ ಜಮಾ ಮಂಜೂರು ಆಗಿರುವುದಿಲ್ಲ, ದಯಮಾಡಿ ಮಂಜೂರು ಮಾಡಿ ಅಂತ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿ. ಆದರೆ ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಇಲಾಖೆದವರು ಏನು ರಿಪ್ಲೈ ಮಾಡಿದ್ದಾರೆ ಅಂತಂದರೆ, ನಮಸ್ಕಾರ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಸಹಾಯಕ್ಕಾಗಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಧನದ ಅರ್ಜಿ ಸಂಖ್ಯೆಯನ್ನು ಒದಗಿಸಿ, ವಂದನೆಗಳು ಅಂತ ಇದಕ್ಕೆ ರಿಪ್ಲೈ ಮಾಡಿದ್ದಾರೆ. ವಿದ್ಯಾರ್ಥಿ ಅದಕ್ಕೆ ಒದಗಿಸಿರ್ತಾರೆ, ಆದರೆ ಅದಕ್ಕೆ ರಿಪ್ಲೈ ಕೂಡ ಇದೇನು ಮಾಡಿರ್ತಾರೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ರಿಪ್ಲೈ ಮಾಡಿರ್ತಾರೆ. ನೆಕ್ಸ್ಟ್ ಕಾಮೆಂಟ್ ಬಂದಿರುವಂಥದ್ದು 10th ಪ್ರೈಸ್ ಮನಿ ಮತ್ತು 12th ಪ್ರೈಸ್ ಮನಿ ವೆನ್ ಸ್ಟಾರ್ಟ್ ಅಪ್ಲಿಕೇಶನ್ ಅಂದರೆ 10th ಮತ್ತು 12th ಪ್ರೈಸ್ ಮನಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ಹೇಳ್ತಾ ಇರೋದು, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ವರ್ಷದ 24ನೇ ಸಾಲಿನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆ ಮಾಡಲಾಗುವುದು. ಅದರ ಜೊತೆಗೆ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ತಪ್ಪದೇ ಜೋಡಣೆ ಮಾಡುವುದು. ಹೆಚ್ಚಿನ ವಿವರಗಾಗಿ SW-service.com ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ವೀಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ SSLCಯಲ್ಲಿ ಯಾರು ಈಗ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರ್ತಾರೆ ಅವರುಗಳಿಗೆ ನೇರವಾಗಿ ಒಂದು ಅಕೌಂಟಿಗೆ ಹಣವನ್ನು ಜಮೆ ಮಾಡ್ತೀವಿ ಅಂತ ಈ ಒಂದು ಇಲಾಖೆಯವರು ಹೇಳ್ತಾ ಇದ್ದಾರೆ. ಆಮೇಲೆ ಮುಂದುವರಿದು ಏನು ಹೇಳಿದ್ದಾರೆ ಅಂತಂದರೆ, ಇವರು ಶೈಕ್ಷಣಿಕ ವರ್ಷ 24ನೇ ಸಾಲಿನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಅರ್ಜಿಯನ್ನು 31/8/2024 ಒಳಗಾಗಿ ಆಹ್ವಾನಿಸಲಾಗುವುದು. ಅರ್ಜಿಯನ್ನು 31/8/2024 ಒಳಗಾಗಿ ಆಹ್ವಾನಿಸಲಾಗುವುದು. ಅರ್ಜಿಯನ್ನು ಆಹ್ವಾನಿಸಿದ ನಂತರ ಕೆಳಗೆ ತಿಳಿಸಿದ ದಾಖಲೆಯೊಂದಿಗೆ ನೀಡಿರುವ ವೆಬ್ಸೈಟ್ ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂತಹ ಒಂದು ಏನಪ್ಪ ಅಂತಂದರೆ ವಿವರಗಳು ಈ ರೀತಿಯಾಗಿದ್ದಾವೆ ನೋಡಿ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು: ವಿದ್ಯಾರ್ಥಿ ಅಂಕಪಟ್ಟಿ, ಆಧಾರ್ ಕಾರ್ಡು, ಜಾತಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ಬುಕ್, ವಿದ್ಯಾರ್ಥಿ ಭಾವಚಿತ್ರ. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇವರು ಇಲಾಖೆಯವರು ರಿಪ್ಲೈ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಅಂದರೆ PUC 2024 ಪಾಸ್ಔಟ್ ಸ್ಟೂಡೆಂಟ್ಗೆ ಯಾವಾಗ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ? ಸೊ ನಮಸ್ಕಾರ, ರಿಪ್ಲೈ ಮಾಡಿರುವಂಥದ್ದು, ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ 2024 ಸಾಲಿನಲ್ಲಿ ಅಂದರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದು ಏನಪ್ಪ ಅಂದರೆ ಆಗಸ್ಟ್ 15ಕ್ಕೆ ಕಾಮೆಂಟ್ಸ್ ಹಾಕಿರುವಂಥದ್ದು. ನಾನು ಇದನ್ನು ನಿಮ್ಗೆ ಎದಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮ್ಮಲ್ಲಿ ಕೂಡ ಏನಾದರೂ ಈ ಥರದಂಥ ಡೌಟ್ಗಳು ಇದ್ದಲ್ಲಿ ನೀವು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಟ್ವಿಟರ್ ಹ್ಯಾಂಡಲಿಗೆ ಹೋಗಿ ಕಾಮೆಂಟ್ಸನ್ನು ಹಾಕಿದರೆ ಅವರು ರಿಪ್ಲೈ ಮಾಡ್ತಾರೆ ಅಂತ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ನಾವು ಅಪ್ಲಿಕೇಶನ್ ಸ್ಟಾರ್ಟೆಡ್, ಸ್ಟಿಲ್ ನಾಟ್ ರಿಸೀವ್ಡ್ ಪ್ರೈಸ್ ಮನಿ ಇನ್ ಲಾಸ್ಟ್ ಇಯರ್. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಆದರೆ ಹಿಂದಿನ ವರ್ಷದ ನಮಗೆ ಪ್ರೈಸ್ ಮನಿ ಸಿಕ್ಕಿಲ್ಲ ಅಂತ ಕಾಮೆಂಟ್ ಹಾಕಿದ್ದಾರೆ. ಅದಕ್ಕೆ ರಿಪ್ಲೈ ಏನು ಮಾಡಿದ್ದಾರೆ ಅಂದರೆ, ನಮಸ್ಕಾರ, ವಿತ್ ರಿಗಾರ್ಡ್ಸ್ ಟು ಯುವರ್ ಕ್ವಾರಿ ಕೈಂಡ್ಲಿ ಶೇರ್ ಅಪ್ಲಿಕೇಶನ್ ID ಟು ಅಸಿಸ್ಟ್ ಫರ್ದರ್. ಅಂದರೆ ನೀವು ನಿಮ್ಮ ಅಪ್ಲಿಕೇಶನ್ IDಯನ್ನು ಶೇರ್ ಮಾಡಿ, ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. 2024 ಪಾಸ್ಔಟ್ ಸ್ಟೂಡೆಂಟ್ಗೆ ಯಾವಾಗ ಅಪ್ಲಿಕೇಶನ್ ಕಾಲ್ ಆಗುತ್ತೆ, ಇದರ ಬಗ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನಲ್ಲಿ, ನಮಸ್ಕಾರ, ಪೋಸ್ಟ್ ಮೆಟ್ರಿಕ್ಸ್ ಪ್ರೈಸ್ ಮನಿ ಅಪ್ಲಿಕೇಶನ್ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಕೋರ್ಸ್ ಡಿಸಿಪ್ಲಿನ್ ಏನಂತ ಫಿಲ್ ಮಾಡಬೇಕು? ಸೊ ನೋಡಿರಿ, ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ಸ್ ನನಗೂ ಕೂಡ ಹಾಕಿದರು, ಈ ಕೋರ್ಸ್ ಡಿಸಿಪ್ಲಿನ್ ಅಂದರೆ ಏನು ಅಂತ. ಅದಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಇಲಾಖೆಯವರು ಹೇಳಿರುವಂಥದ್ದು, ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಸಕ್ತ ವರ್ಷದಲ್ಲಿ ನೀವು ಯಾವ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದೀರಿ, ಅಂದರೆ ನೀವು ಯಾವ ಕೋರ್ಸನ್ನು ಪೂರ್ಣಗೊಳಿಸಿದ್ದೀರಿ. ಉದಾಹರಣೆಗೆ SSLC ಆಗಿದ್ದರೆ SSLC, PUC ಆಗಿದ್ದರೆ PUC, ಡಿಗ್ರಿ ಆಗಿದ್ದರೆ ಡಿಗ್ರಿ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಿ. ಹೆಚ್ಚಿನ ಮಾಹಿತಿಗಾಗಿ 24x7 ದೂರವಾಣಿ ಸಂಖ್ಯೆ ಇದೆಯಲ್ಲ, ಈ 9448230000 ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಕ್ವಶನ್ನ, ಆನ್ಲೈನ್ ಹಾಕುವಾಗ ST ವ್ಯಾಲಿಡೇಟ್ ಆಗ್ತಿಲ್ಲ, ಪ್ಲೀಸ್ ಸಾಲ್ವ್ ಪ್ರಾಬ್ಲಮ್. ಅದಕ್ಕೆ ಸಂಬಂಧಿಸಿದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯವರ ಸಂಪರ್ಕಿಸಿ ಅಗತ್ಯ ಕ್ರಮಕ್ಕಾಗಿ
STWB ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ಟ್ಯಾಗ್ ಮಾಡುತ್ತೇವೆ, ದಯವಿಟ್ಟು ಸಹಾಯವಾಣಿಗೆ ನೀವು ಕರೆ ಮಾಡಿ ಅಂತ ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಲಾಗಿದೆಯೇ? ಯಾಕಂದರೆ ಇದರ ಸೂಚನೆಯಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಎಂದು ಹೇಳಲಾಗಿದೆ, ದಯವಿಟ್ಟು ಸ್ಪಷ್ಟನೆ ಕೊಡಿ. ಅದಕ್ಕೆ ಸಂಬಂಧಿಸಿದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯವರು ಸಂಪರ್ಕಿಸಿ. ಅಗತ್ಯ ಕ್ರಮಕ್ಕಾಗಿ ನೀವು SD ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟ್ಯಾಗ್ ಮಾಡಿ. ಆಮೇಲೆ ಆ ಟ್ಯಾಗನ್ನು ನಾವು ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಕಲ್ಯಾಣ ಇಲಾಖೆಗೆ ನೀವು ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು, ನಮಸ್ತೆ, PUC ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯಲ್ಲಿ ಸಂಬಂಧರ ಬದಲಿ ಜಿಲ್ಲೆ ತಾಲೂಕು ಬದಲಾವಣೆ ಯಾವುದೇ SSLC ಮುಗಿಸಿದ್ದು ದಾವಣಗೆರೆ ಜಿಲ್ಲೆ ಚಳ್ಳಕೆರೆ ತಾಲೂಕು, ಆದರೆ ನಾವು PUC ಮುಗಿಸಿದ್ದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಂತ ಫಿಲ್ ಮಾಡಿ ಸಬ್ಮಿಟ್ ಕೊಡ್ತೀವಿ, ಮುಂದೆ ಸಮಸ್ಯೆ ಆಗಬಹುದಾ ಅಥವಾ ಇದಕ್ಕೆ ಪರಿಹಾರ ಕೊಡಿ ಅಂತ ಇಲ್ಲಿ ಒಂದು ವಿದ್ಯಾರ್ಥಿ ಹೇಳಿದ್ದಾರೆ. ನಾನು SSLC ಬೇರೆ ಕಡೆ ಮಾಡಿದ್ದೀನಿ, PUC ಬೇರೆ ಕಡೆ ಮಾಡಿದ್ದೀನಿ. ಸೊ ಆವಾಗ ನಾನು ಬೇರೆ ಬೇರೆ ಜಿಲ್ಲೆಗಳಿದ್ದಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಇವರು ರಿಪ್ಲೈ ಮಾಡಿದ್ದಾರೆ. ಆದರೆ ಇನ್ನೂವರೆಗೆ ಕೂಡ ಇದಕ್ಕೆ ಯಾವುದೇ ಥರ ಅಂತ ರಿಪ್ಲೈಯನ್ನು ಮಾಡಿಲ್ಲ.